ಶಿಷ್ಯನ ಮನೋಭಾವ ಹೇಗಿರಬೇಕು ಎಂಬುದರ ಕುರಿತಾಗಿ ನಾವೀ ದಿನ ಧ್ಯಾನಿಸ್ಲಿಕ್ಕಿದ್ದೇವೆ. ಯೇಸುವನ್ನ ದೇವರೆಂದು ನಂಬಿರ್ತಕ್ಕಂಥ ಪ್ರತಿಯೊಬ್ಬರು, ಆತನನ್ನ ಹಿಂಬಾಲಿಸ್ತಕ್ಕಂಥ ಪ್ರತಿಯೊಬ್ಬರು, ನಾವೆಲ್ಲರೂ ಸಹ ಕರ್ತನ ಶಿಷ್ಯರಾಗಿದ್ದೇವೆ. ಈ ರೀತಿ ಕರ್ತನ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಮನೋಭಾವ ಹೇಗಿರಬೇಕೆಂಬುದರ ಕುರಿತಾಗಿ ನಾವು ಇದನ್ನು ಸಂಕ್ಷಿಪ್ತವಾಗಿ ಧ್ಯಾನಿಸ್ಲಿಕ್ಕಿದ್ದೇವೆ. ಅದಕ್ಕೋಸ್ಕರವಾಗಿ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ ವಚನ 19-20 ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವ ಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾನು ದೇವರ ಕೃಪೆಯನ್ನ ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿಯುಂಟಾಗುವುದಾದರೆ ಕ್ರಿಸ್ತನು ಮರಣವನ್ನ ಹೊಂದಿದ್ದಕ್ಕೆ ಕಾರಣವೇ ಇಲ್ಲ ಎಂಬುದರ ಕುರಿತಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಈ ಮಾತುಗಳನ್ನ ಪೌಲನು ತಿಳಿಸೋದ್ರ ಕುರಿತಾಗಿ, ಪೌಲನು ಹೇಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಪೌಲನು ತಾನು ಏನಾಗಿದ್ದೇನೆ, ಏನಕ್ಕಾಗಿ ಜೀವಿಸುತ್ತಿದ್ದೇನೆ ಎಂಬುದರ ಕುರಿತಾಗಿ ಪೌಲನು ಇಲ್ಲಿ ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಪೌಲನು ಈ ರೀತಿಯಾಗಿ ಯಾಕೆ ತಿಳಿಸ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಇದರ ಹಿನ್ನೆಲೆ ಕುರಿತಾಗಿ ನಾವು ನೋಡುವಾಗ, ಅಂತಿಯೋಕ್ಯದಕ್ಕೆ ಬಂದಂತ ಸಮಯದಲ್ಲಿ ಕೇಪನು ಎಂಬತಕ್ಕಂಥ ಅಪೊಸ್ತಲನು ಆತನು ಅನ್ಯರೊಂದಿಗೆ ಬೆರೆತು ಅವರೊಂದಿಗೆ ಭೋಜನವನ್ನ ಮಾಡುತ್ತಿದ್ದನು. ಅನಂತರ ಯಾಕೋಬ ಎಂಬತಕ್ಕಂಥ ಯಹೂದ್ಯನು ಮತ್ತೆ ಆತನ ಕಡೆಯಿಂದ ಅನೇಕ ಯಹೂದ್ಯರು ಆ ಸ್ಥಳಕ್ಕೆ ಬರುವಂತ ಸಮಯದಲ್ಲಿ ಈ ಯಹೂದ್ಯರಿಗೆ ಭಯಪಟ್ಟು ಈ ಕೇಪನು ಏನ್ ಮಾಡ್ತಾನೆ, ಆ ಅನ್ಯ ಜನರಿಂದ ದೂರ ಬಂದು ಆತನು ತನ್ನನ್ನು ಪ್ರತ್ಯೇಕಿಸಿಕೊಳ್ತಾ ಇದ್ದಾನೆ. ಯಾವುದಕ್ಕಾಗಿ ಪ್ರತ್ಯೇಕಿಸಿಕೊಳ್ಳುತ್ತಿದ್ದಾನೆ? ಈ ಯಹೂದ್ಯರಾದ ನಾನು ಅನ್ಯರೊಂದಿಗೆ ಬೆರೆಯೋದನ್ನು ನೋಡಿ ಇವರು ನನ್ನನ್ನು ದ್ವೇಷಿಸುತ್ತಾರೆ ಎಂದು ಆತನು ತನ್ನನ್ನು ಪ್ರತ್ಯೇಕಿಸಿಕೊಳ್ಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹೀಗೆ ಇದೆಲ್ಲವನ್ನ ಗಮನಿಸಿರ್ತಕ್ಕಂಥ ಪೌಲನು ಕೇಪನನ್ನ ಗದರಿಸಿ ಆತನಿಗೆ ಮುಖಾಮುಖಿಯಾಗಿ ಆತನ್ನ ಖಂಡಿಸಿ, ನೀನು ಮಾಡ್ತಾ ಇರ್ತಕ್ಕಂಥ ವಿಚಾರ ತಪ್ಪಾಗಿದೆ ಎಂಬುದಾಗಿ ಆತನು ತಿಳಿಸಿ ಮುಂದುವರಿಸಿ, ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ಭಕ್ತ, ಯೇಸುವಿನ ಹಿಂಬಾಲಿಸುವಂಥ ಭಕ್ತ, ಒಬ್ಬ ಶಿಷ್ಯನ ಮನೋಭಾವ ಹೇಗಿರಬೇಕೆಂಬುದಾಗಿ ಆತನು ತೋರಿಸಿಕೊಡೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಪೌಲನು ಯೇಸುವನ್ನ ಹಿಂಬಾಲಿಸ್ತಕ್ಕಂಥ ವ್ಯಕ್ತಿಯಾಗಿದ್ದನು, ಯೇಸುವಿನ ಶಿಷ್ಯನಾಗಿದ್ದನು. ಆತನು ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಾನೆ, ನಾನು ಇಂಥ ಮನೋಭಾವದ ಉಳ್ಳವನಾಗಿದ್ದೇನೆ ಎಂಬುದಾಗಿ ಆತನು ಓದಿದಂಥ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಯಾವುದು ಅಂತ ಹೇಳಿ ನೋಡುವಾಗ, ಧರ್ಮ ಪ್ರಮಾಣದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ ಎಂಬುದರ ಕುರಿತಾಗಿ ಆತನು ಹೇಳ್ತಾ ಇದ್ದಾನೆ. ಯಾಕೆಂತಂದ್ರೆ ಕೇಪನು ಆ ಯಹೂದ್ಯರಿಗೆ ಹೆದರಿ ಧರ್ಮಶಾಸ್ತ್ರದ ನೇಮಗಳನ್ನ ಪಾಲಿಸ್ಲಿಕ್ಕೆ ಆತನು ಮುಂದಾಗ್ತಾ ಇದ್ನ. ಅದರಿಂದ ಹೇಳ್ತಾ ಇದ್ದಾನೆ, ನಾವೀಗ ಧರ್ಮಶಾಸ್ತ್ರದ ಪಾಲಿಗೆ ಸತ್ತವರಾಗಿದ್ದೇವೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದ್ರೆ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಧರ್ಮಶಾಸ್ತ್ರದ ಪಾಲಿಗೆ, ಹಳೆಯ ಜೀವಿತ, ಹಳೆ ಒಡಂಬಡಿಕೆಯ ಸಂಗತಿಗಳಿಗೆ ನಾವು ಇವತ್ತು ಸತ್ತವರಾಗಿದ್ದೇವೆ. ಕ್ರಿಸ್ತನು ಬರೋದಕ್ಕಿಂತ ಮುಂಚೆ ಏನು ನಮಗೆ ಕೊಡಲ್ಪಟ್ಟಿತ್ತು ಆ ಧರ್ಮಶಾಸ್ತ್ರ, ಅದಕ್ಕಾಗಿ ನಾವು ಸತ್ತವರಾಗಿದ್ದೇವೆ. ಅಲ್ಲಿ ತಿಳಿಸ್ತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತಕ್ಕಂಥವ್ರಲ್ಲ. ನಾವು ಹೊಸ ಒಡಂಬಡಿಕೆ ಸಂಬಂಧಪಟ್ಟಂಥವ್ರು, ಕ್ರಿಸ್ತನಿಗೆ ಸಂಬಂಧಪಟ್ಟಂಥವ್ರು. ನಾವು ಕೃಪೆಗೆ ಅಧೀನರಾಗಿದ್ದೇವೆ, ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಲ್ಲ ಎಂಬುದಾಗಿ ಪೌಲನು ತನ್ನ ಪತ್ರಿಕೆಗಳಲ್ಲಿ ಅನೇಕ ಕಡೆ ತಿಳಿಸೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ಕರ್ತನನ್ನು ಹಿಂಬಾಲಿಸ್ತಕ್ಕಂಥ ನಾನು ನೀವುಗಳು ಏನ್ ಮಾಡಬೇಕಾಗಿದೆ ಅಂತಂದ್ರೆ, ಈ ರೀತಿಯಾಗಿ ಕರ್ಮ ಮಾರ್ಗವನ್ನ ಅನುಸರಿಸುವುದನ್ನು ಬಿಟ್ಟು ಅದರ ಪಾಲಿಗೆ ನಾವೇನ್ ಮಾಡಬೇಕಾಗಿದೆ, ಸಾಯ್ಬೇಕಾಗಿದೆ. ನಾನು ಕಳೆದ ದಿನ ನನ್ನ ಸ್ನೇಹಿತರೊಬ್ರು ಈ ರೀತಿಯಾಗಿ ಹಂಚ್ಕೊಳ್ತಾ ಇದ್ರು. ಅವರ ಡಾಕ್ಟರ್ ಮನೆಗೆ
ಆ ಸ್ವಾಮೀಜಿಗಳು ಬಂದಿರ್ತಾರೆ. ಸ್ವಾಮೀಜಿಗಳು ಬಂದಿರುವಂಥ ಸಮಯದಲ್ಲಿ ಅಲ್ಲಿ ಅಡಿಗೆ ಮಾಡ್ತಕ್ಕಂಥ ಒಬ್ಬ ಸ್ತ್ರೀ, ಅವಳು ಕುಲೀನಳಾಗಿರ್ತಾಳೆ. ಅವಳ ಜಾತಿಯನ್ನು ನಾನು ಈ ಸಮಯದಲ್ಲಿ ಹೇಳ್ತಕ್ಕಂಥದ್ದು ಅದು ಸೂಕ್ತವಲ್ಲ. ಅದರಿಂದ ಆ ಸ್ವಾಮೀಜಿಯವರಿಗೆ ಇವಳು ಕುಲೀನಳು, ಅವಳಿಗಿಂತ ಕೆಳಮಟ್ಟದವಳು ಆಗಿರ್ತಾರೆ. ಹಾಗೆ ಮಾತಾಡುವಂಥ ಸಮಯದಲ್ಲಿ ಆ ಸ್ತ್ರೀ ತಮಗಿಂತ ಕುಲೀನಳು, ಅವಳು ಮಾಡಿದಂಥ ಆಹಾರವನ್ನ ಸೇವಿಸಬಾರದು ಎಂಬುದಾಗಿ ಆ ಸ್ವಾಮೀಜಿಗಳು ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಡಾಕ್ಟರ್ ಮನೆಯಲ್ಲಿ ಮಾಡಿರ್ತಕ್ಕಂಥ ಯಾವ ಆಹಾರವನ್ನು ಅವ್ರು ಸೇವಿಸದೆ ಮೊಸರನ್ನ ತಿಂದು ಹೋದ್ರು ಎಂಬುದ್ರ ಕುರಿತಾಗಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಅಂದ್ರೆ ತಾವು ಉನ್ನತರು, ಇತರರು ಕೀಳು ಎಂಬತಕ್ಕಂಥ ಭಾವ. ಅವರು ಯಾರಾಗಿದ್ದಾರೆ ಎಂದು ನೋಡುವಾಗ ಸ್ವಾಮೀಜಿಗಳಾಗಿದ್ದಾರೆ. ಆದಾಗ್ಯೂ ಸಹ ಅವರು ಬೇರೆ ಕೆಳವರ್ಗದ ಜಾತಿಯ ಸ್ತ್ರೀ ಆ ಮನೆಗೆ ಅಡಿಗೆ ಕೆಲಸಕ್ಕೆ ಹೋಗಿದ್ರಿಂದ, ಅವಳ ಒಂದು ಕುಲ ಗೊತ್ತಾಗಿದ್ರಿಂದ ಅವರು ಊಟ ಮಾಡೋದನ್ನ ಬಿಟ್ಟರು ಎಂಬುದರ ಕುರಿತಾಗಿ ಹೇಳ್ತಾ ಇದ್ರು. ಹೀಗೆ ಒಬ್ಬ ಆಧ್ಯಾತ್ಮಿಕ ಗುರು, ಒಬ್ಬನು ಜನರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ಮಾಡೋದಾದ್ರೆ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ. ಇವತ್ತು ನಾನು ನೀವುಗಳು ಯಾರೇ ಆಗಲಿ, ಯಾವುದೇ ಧರ್ಮ ಆಗಲಿ, ನಾವೆಲ್ಲರೂ ಸಹ ಒಂದೇ ಆಗಿದ್ದೇವೆ. ನಾವ್ಯಾರೂ ಸಹ ಏನ್ ಮಾಡಬಾರ್ದು ಅಂತಂದ್ರೆ ಈ ರೀತಿಯಾಗಿ ಭೇದ ಭಾವಗಳನ್ನ ನಾವು ಮಾಡಬಾರ್ದು. ಯಾಕಂದ್ರೆ ಯಾವ ಕರ್ಮ ಮಾರ್ಗವೂ ನಮ್ಮನ್ನ ನೀತಿವಂತರನ್ನಾಗಿ ಮಾಡೋದಿಲ್ಲ. ಬದಲಾಗಿ ನಮ್ಮನ್ನ ನೀತಿವಂತರನ್ನಾಗಿ ಮಾಡ್ತಕ್ಕಂಥದ್ದು ದೇವರ ಕೃಪೆಯಾಗಿದೆ. ಅದರಿಂದ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ, ಈ ತರ ಧರ್ಮದ ಪಾಲಿಗೆ, ಧರ್ಮ ಪ್ರಮಾಣದ ಪಾಲಿಗೆ, ಈ ಧರ್ಮ ಜಾತಿ ಅಂತ ಏನಿದೆಯಲ್ಲ ಇದ್ರ ಪಾಲಿಗೆ ನಾವು ಸಾಯ್ಬೇಕು. ಅವಾಗ ಮಾತ್ರನೇ ನಾವು ಕರ್ತನ ಶಿಷ್ಯರೆಂಬುದಾಗಿ ಕರೆಸ್ಕೊಳ್ಳಿಕ್ಕೆ ಯೋಗ್ಯರಾಗಿರ್ತೇವೆ. ಇನ್ನು ಮುಂದುವರಿಸಿ ಪೌಲನು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ನೋಡುವಾಗ, ನಾನೇನ್ ಮಾಡಲ್ಪಟ್ಟಿದ್ದೇನೆ ಅಂತಂದ್ರೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ, ಹಾಕಿಸಿಕೊಂಡವನಾಗಿದ್ದೇನೆ ಎಂಬುದರ ಕುರಿತಾಗಿ ಪೌಲನು ಹೇಳೋದ್ರ ಬಗ್ಗೆ ನಾವು ನೋಡ್ತಾ, ಅಂದ್ರೆ ಶಿಲುಬೆಗೆ ಒಬ್ಬ ಶಿಷ್ಯ ಏನ್ ಮಾಡಬೇಕಾಗಿದೆ, ತನ್ನನ್ನು ತಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿರಬೇಕು. ಕ್ರಿಸ್ತನ ಕೂಡ ಅಂದ್ರೆ ತನ್ನ ಪಾಪದ ಪಾಲಿಗೆ ಆತನೇನ್ ಮಾಡಬೇಕಾಗಿದೆ, ಸಾಯಬೇಕು. ಕ್ರಿಸ್ತನು ಹೇಗೆ ಎಲ್ಲರ ಪಾಪಗಳನ್ನ ತನ್ನ ಶರೀರದಲ್ಲಿ ಹೊತ್ತುಕೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನೋ, ಹಾಗೆ ಇವತ್ತು ನಮ್ಮ ಪಾಪದ ಪಾಲಿಗೆ ನಾವು ಸಾಯಬೇಕಾಗಿದೆ. ಪಾಪದ ಪಾಲಿಗೆ ನಾವು ಸಾಯುವಾಗ ಮಾತ್ರ ಏನಾಗ್ತದೆ ಅಂತಂದ್ರೆ ಆತನ ಶಿಷ್ಯರಾಗ್ಲಿಕ್ಕೆ ಸಾಧ್ಯ. ಮಾತ್ರ ಮುಂದುವರ್ಸ 3ನೇದಾಗಿ ಹೇಳ್ತಾ ಇದ್ದಾನೆ, ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಿದ್ದಾನೆ ಎಂಬುದ್ರ ಕುರಿತಾಗಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ, ಇನ್ನು ಜೀವಿಸುವವನು ನಾನಲ್ಲ ಎಂಬುದ್ರ ಕುರಿತಾಗಿ ಪೌಲನು ಹೇಳೋದ್ರ ಬಗ್ಗೆ ನಾವು ನೋಡ್ತಾ, ಅಂದ್ರೆ ಒಬ್ಬ ಯೇಸುವನ್ನ ಹಿಂಬಾಲಿಸ್ತಕ್ಕಂಥ ಒಬ್ಬ ಶಿಷ್ಯ ಆತನೇನ್ ಮಾಡಬೇಕಾಗಿದೆ ಅಂತಂದ್ರೆ ಆತನಿಗಾಗಿ ಆತನ ಜೀವಿಸ್ತಕ್ಕಂಥವನಲ್ಲ. ಅಂದ್ರೆ ನಿನಗಾಗಿ ನೀನು ಜೀವಿಸ್ತಾ ಇದ್ದೀಯ ಅನ್ನೋದಾದ್ರೆ ನೀನು ಯೇಸು ಸ್ವಾಮಿನ ಹಿಂಬಾಲಿಸುವಂತ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ನಿನಗಾಗಿ ಜೀವಿಸ್ಲಿಕ್ಕೆ ನಿನ್ನನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ. ನಿನಗಾಗಿಯೇ ನೀ ಜೀವಿಸ್ಬೇಕಂತಂದ್ರೆ ನೀನು ಲೋಕದಲ್ಲಿ ತುಂಬಾ ಮಾರ್ಗಗಳಿದೆ, ಹೋಗಿ ಅಲ್ಲಿ ಸಂತೋಷ ಪಡು. ಯಾಕಂದ್ರೆ ಒಂದು ದಿನ ನಿನಗೆ ಸಿದ್ಧವಾಗಿದೆ ನಿತ್ಯ ನಾಶನ, ಹೇಗೂ ಅಲ್ಲಿ ನರಕ ಅನುಭವಿಸೋದಿದ್ದೇ ಇದೆ. ಅದರಿಂದ ನೀನು ಈ ಲೋಕದಲ್ಲಿ ಸಂತೋಷ ಪಡಬೇಕು, ಉಲ್ಲಾಸ ಪಡಬೇಕು. ಯಾಕಂತಂದ್ರೆ ನೀನು ಕ್ರಿಸ್ತನ ಪಾಲಿಗೆ ನೀನು ಜೀವಿಸುವಂಥವನಲ್ಲ, ನಿನಗಾಗಿ ನೀನು ಜೀವಿಸುವಂಥವನು. ಯಾಕಂದ್ರೆ ನಮಗಾಗಿ ನಾವು ಯಾವಾಗ ಜೀವಿಸ್ತೇವೆ ಆಗ ನಮಗೆ ನಿತ್ಯ ನಾಶನ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಪೌಲನು ಹೇಳ್ತಾ ಇದ್ದಾನೆ, ನಿನ್ನ ಜೀವಿಸುವ ನಾನಲ್ಲ, ಕ್ರಿಸ್ತನ್ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ. ಅದರಿಂದ ಇವತ್ತು ನಮ್ಮ ಜೀವಿತಗಳಲ್ಲಿ ಕ್ರಿಸ್ತನು ಜೀವಿಸುವ ಹಾಗೆ, ಕ್ರಿಸ್ತನ್ ನಮ್ಮ ಜೀವಿತದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ನಡೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹೀಗೆ ಕ್ರಿಸ್ತನ ಶಿಷ್ಯರು ಹೀಗೆ ನಡೆದುಕೊಳ್ಬೇಕು, ಆತನ ಅನುಯಾಯಿಗಳು ಈ ರೀತಿಯಾಗಿ ನಡೆದುಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಪೌಲನು ನಮಗೆ ಉತ್ತಮ ಉದಾಹರಣೆ ಆಗಿದ್ದಾನೆ ಪ್ರಿಯರೇ. ಅದರಿಂದ ಇವತ್ತು ನಾವು ಯಾರಿಗಾಗಿ ಜೀವಿಸ್ತಾ ಇದ್ದೇವೆ, ಈ ಲೋಕದಲ್ಲಿ
ಯಾರಿಗಾಗಿ ಬದುಕ್ತಾ ಇದ್ದೇವೆ, ನಮ್ಮ ಹೃದಯ ಬಡಿತ ಯಾವುದಕ್ಕಾಗಿದೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಕ್ರಿಸ್ತನ ಮಾರ್ಗದರ್ಶಕಂತ ನಾವು ನಮ್ಮನ್ನು ಸರಿಪಡಿಸ್ಕೊಂಡು ಆತನು ಮೆಚ್ಚುವ ರೀತಿಯಲ್ಲಿ ಇಲ್ಲಿ ವಚನ ತಿಳಿಸುವ ಹಾಗೆ ನಾವು ಕ್ರಿಸ್ತನಿಗಾಗಿ ಜೀವಿಸಬೇಕಾಗಿದೆ. ಮುಂದುವರಿಸಿ ಆತನು ಹೇಳ್ತಾ ಇದ್ದಾನೆ, 4ನೇದಾಗಿ ಪೌಲನನ್ನು, ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ ಎಂಬುದರ ಕುರಿತಾಗಿ ಆತನು ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಅಂತಂದ್ರೆ, ಕರ್ತನ ದಾಸರು ಅಂದ್ರೆ ಆತನನ್ನ ಹಿಂಬಾಲಿಸ್ತಕ್ಕಂಥವ್ರು ಶಿಷ್ಯರು ಹೇಗಿರ್ಬೇಕು ಅವ್ರ ಮನೋಭಾವ ಅಂತಂದ್ರೆ, ದೇವರ ಕೃಪೆಯನ್ನ ನಿರರ್ಥಕ ಮಾಡಬಾರದು. ಅಂದ್ರೆ ಕೃಪೆ ಇನ್ನೂ ಹೆಚ್ಚಾಗ್ಲಿ ಅಂತ ಹೇಳಿ ನಾವು ಪಾಪವನ್ನು ಮಾಡಬಾರ್ದು. ಯಾಕೆಂತಂದ್ರೆ ನಾವು ಹೇಗೆ ನೀತಿವಂತರಾಗಿದ್ದೇವೆ ಎಂದು ನೋಡುವಾಗ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ್ರ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ. ಇವತ್ತು ನೀತಿವಂತರಾಗಿದ್ದೇವೆ ಎಂಬುದಾಗಿ ಹೇಳ್ಕೊಂಡು ನಾವೇನ್ ಮಾಡಬಾರ್ದು, ಪುನಃ ಬಿಟ್ಟು ಬಂದಿರುವಂಥ ಪಾಪಗಳಲ್ಲಿ ನಾವು ಮುಂದುವರಿಬಾರ್ದು. ಮತ್ತೆ ಹಳೆ ಜೀವಿತಕ್ಕೆ ನಾವು ಹಿಂತಿರುಗಿ ನೋಡಬಾರ್ದು. ಹಾಗೆ ಮಾಡೋದ್ರ ಮೂಲಕವಾಗಿ ನಾವೇನ್ ಮಾಡಬಾರ್ದು ಅಂತಂದ್ರೆ, ದೇವರ ಕೃಪೆಯನ್ನ ನಿರರ್ಥಕ ಮಾಡಬಾರ್ದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಪೌಲನ್ ಹೇಳ್ತಾನೆ, ನಾನು ದೇವರ ಕೃಪೆಯನ್ನ ನಿರರ್ಥಕ ಮಾಡೋದಿಲ್ಲ ಎಂಬ. ಇವತ್ತು ಪೌಲನ ಹಾಗೆ ಯೇಸುವನ್ನು ಹಿಂಬಾಲಿಸ್ತಕ್ಕಂಥ ಪ್ರತಿ ದೇವಜನರು ಏನ್ ಮಾಡಬೇಕಾಗಿದೆ ಅಂತಂದ್ರೆ, ಈ ರೀತಿಯಾಗಿ ನಡ್ಕೋಬೇಕು. ಹೀಗೆ ಒಬ್ಬ ಶಿಷ್ಯ ಜೀವಿಸಬೇಕಾಗಿರ್ತಕ್ಕಂಥ ರೀತಿ ನೀತಿಗಳು ಇವಾಗಿವೆ ಪ್ರೇರೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸಿಕೊಡೋಣ. ಕ್ರಿಸ್ತ ಯೇಸು ನಡತಕ್ಕಂಥ ಆತನ ಶಿಷ್ಯರ ಮನೋಭಾವನ ಹೇಗಿರ್ಬೇಕೆಂಬ ನೋಡುವಾಗ, ಅವರು ಧರ್ಮ ಪ್ರಮಾಣದ ಪಾಲಿಗೆ ಸತ್ತವರಾಗಿರ್ಬೇಕು, ಕ್ರಿಸ್ತನೊಂದಿಗೆ ಸೆಲುಬೆಗೆ ಹಾಕಿಸಿಕೊಂಡವರಾಗಿರ್ಬೇಕು. ಇನ್ನು ಅವ್ರಿಗಾಗಿ ಅವ್ರು ಜೀವಿಸೋದನ್ನು ಬಿಟ್ಟು ಕ್ರಿಸ್ತನಿಗಾಗಿ ಜೀವಿಸಬೇಕು. 4ನೇದಾಗಿ ದೇವರ ಕೃಪೆಯನ್ನ ನಿರರ್ಥಕ ಮಾಡದವರಾಗಿ ಅವರು ಜೀವಿಸ್ಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ಈ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಆತನ ಶಿಷ್ಯರು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತಕ್ಕಂಥದ್ದಾಗಿದೆ. ಅದರಿಂದ ಆ ರೀತಿಯಾಗಿ ಜೀವಿಸೋಣ. ಆ ಒಂದು ಶಿಷ್ಯರ ಮನೋಭಾವವನ್ನು ಹೊಂದಿಕೊಂಡವರಾಗಿ ನಮ್ಮ ಜೀವಿತದ ಮೂಲಕವಾಗಿ ದೇವರಿಗೆ ಮಹಿಮೆ ಮಾಡೋಣ. ಕರ್ತನು ಈ ಮಾತುಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಶಿಷ್ಯರ ಮನೋಭಾವ ಹೇಗೆ ಇರಬೇಕೆಂಬುದರ ಕುರಿತಾಗಿ ನಾವು ಧ್ಯಾನಿಸುವರಲ್ಲಿ, ಹೀಗೆ ಧ್ಯಾನಿಸಿರ್ತಕ್ಕಂಥ ಈ ವಾಕ್ಯಗಳಿಗೆ ಒಳಗಾಗಿ ನಾವುಗಳು ಜೀವಿಸೋದಕ್ಕೂ ನಿನ್ನನ್ನು ಮಹಿಮೆ ಮಾಡೋದಕ್ಕೂ ಸಹಾಯ ಮಾಡು. ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ಸಂದೇಶ ಆಲಿಸಿರೋಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರಿರ್ತಕ್ಕಂಥ ಎಲ್ಲ ಆತ್ಮಿಕ, ಶಾರೀರಿಕ, ಆರ್ಥಿಕ ಕೊರತೆಗಳನ್ನು ನೀಗಿಸು. ಇವರೆಲ್ಲ ಕನಸುಗಳನ್ನು ಚಿದ ಮೇರೆಗೆ ನನಸು ಮಾಡು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸೋ ಪರಲೋಕ ತಂದೆಯೇ, ಆಮೇನ್. ವಾಯ್ಸ್ ಆಫ್ ಗಾಡ್ ಮೆಸೆಂಜರ್ ಚಾನಲಲ್ಲಿ ಬರ್ತಕ್ಕಂಥ ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಇವುಗಳನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕವಾಗಿ ಕರ್ತನ ಸೇವೆಗೆ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ.